ನೋಡಿ, ಲ್ಯಾಂಡ್ ಸರ್ವೇರ್ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ನಿನ್ನೆ ಏನು ಅಧಿಕೃತವಾಗಿ ಫೈನಲ್ ಆಗಿ ಸಿಎಂಡರ್ ರೂಲ್ಸ್ ಅನ್ನ ಬಿಟ್ರು. ಸೊ ಅದು ಬಿಟ್ಟ ಮೇಲೆ ತುಂಬಾ ಜನ ಆಸ್ಪಿರೆಂಟ್ಸ್ ಕೇಳ್ತಾ ಇದ್ರಿ, ನಮಗಿನ್ನು ನ್ಯಾಯ ಸಿಗಲ್ವಾ ಅಂದ್ರೆ PUC ಅನ್ನ ಏನ್ ರಿಮೂವ್ ಮಾಡಿದ್ರು. ಸೊ ಈ ಹಿಂದೆ ಸಿಎಂಡರ್ ರೂಲ್ಸ್ ಹೊಸದಾಗಿ ಮಾಡಿದ್ಮೇಲೆ ಅದರಲ್ಲಿ ಕೆಲವೊಂದು ಮತ್ತೆ ಅವಕಾಶ ಕೊಟ್ಟಿದ್ದಾರೆ. BSc ಅಗ್ರಿವರಿ ಕೊಟ್ಟಿದ್ದಾರೆ, ಮೆಕ್ಯಾನಿಕಲ್ ಏನ್ ಈ ಹಿಂದೆ ಕೆಲವು ರಿಮೂವ್ ಮಾಡಿದ್ರು ಅವ್ರಿಗೆಲ್ಲ ಅವಕಾಶ ಕೊಟ್ಟಿದ್ದಾರೆ. ಬಟ್ PUC ಅವ್ರನ್ನ ಮಾತ್ರ ಹೊರಗಿಟ್ಟಿದ್ದಾರೆ. ನೋಡಿ, ಇದಕ್ಕೆ ಈಗ ಉಳಿದಿರುವಂತದ್ದು ಎರಡೇ ಪರಿಹಾರ. ಒಂದು, ಕೋರ್ಟ್ ಮೂಲಕ ನಾವು ನ್ಯಾಯ ಪಡ್ಕೊಳ್ತೀವಿ ಅಂದ್ರೆ ಹಳೆ ನೋಟಿಫಿಕೇಶನ್ ಪ್ರಕಾರ ಕಂಟಿನ್ಯೂ ಮಾಡಿ ಅಂತ ಹೋಗ್ಬೋದು. ಬಟ್ ಏನಾಗುತ್ತೆ ಅಂತಂದ್ರೆ ಮತ್ತೆ ನೋಟಿಫಿಕೇಶನ್ ಡಿಲೇ ಆಗುವಂತದ್ದು, ಅದು ಸಮಸ್ಯೆಗಳು ಉದ್ಭವ ಆಗುತ್ತೆ. ಇನ್ನೊಂದು ಅವಕಾಶ ಅಂತಂದ್ರೆ ಸರ್ಕಾರದ ಮಟ್ಟದಲ್ಲಿ ಸಚಿವರುಗಳಿಗೆ ಇದರ ಬಗ್ಗೆ ಮನವರಿಕೆ ಮಾಡಿಕೊಡುವಂಥದ್ದು. ಅದು ಐ ಥಿಂಕ್ ಅಷ್ಟು ಎಫೆಕ್ಟಿವ್ ಆಗಲ್ಲ ಅಂತ ಅನ್ಸುತ್ತೆ ನನಗೆ. ಕಾರಣ, ಈ ಹಿಂದೆ ವಿದ್ಯಾರ್ಥಿ ಸಂಘಟನೆ ಮುಖಂಡರನ್ನ ಒಂದು ಮೀಟಿಂಗ್ ಕರೆದ್ರು ಕೂಡ ಅಲ್ಲಿ ಸರಿಯಾಗಿ ಸ್ಪಂದಿಸಿಲ್ಲ ಅಧಿಕಾರಿಗಳು. ಅವರು ಅದರ ಬಗ್ಗೆ ಅಷ್ಟೊಂದು ಪಾಸಿಟಿವ್ ಆಗಿ ಏನು ಕೂಡ ಕ್ರಮ ತೆಗೆದುಕೊಂಡಿಲ್ಲ. ಅಂಡ್ ಇನ್ನೊಂದು, ಈ ಕಡೆ ಸರ್ಕಾರದ ಮಟ್ಟದಲ್ಲಿ ಗಮನ ಸೆಳೆಯುವಂತೆ ಹೋರಾಟ ಮಾಡಬೇಕು ಅಂದ್ರೆ ಮಿನಿಮಮ್ 5,000 ರಿಂದ 10,000 ಜನ ಸೇರಿ ಹೋರಾಟ ಮಾಡಬೇಕು. ಸುಮ್ನೆ 500 ಜನ 1,000 ಜನ ಬಂದ್ರೆ ಅದು ಹೋರಾಟ ಕೂಡ ಯಶಸ್ವಿ ಆಗಲ್ಲ. ಈಗ ಅಂತಿಮವಾಗಿ ಉಳಿದಿರುವಂತದ್ದು ಏನು ಅಂತಂದ್ರೆ, ನೀವು ನ್ಯಾಯ ಪಡೆಯಲೇಬೇಕು. ಲ್ಯಾಂಡ್ ಸರ್ವೇರ್ PUC, ಯಾರು PUC ಮೇಲೆ ಓದ್ತಾ ಇದ್ರಿ ಅವ್ರ ಆಸ್ಪಿರೆಂಟ್ಸ್ ಅಂತಂದ್ರೆ, ನಾನು ಹೇಳಿದ್ನಲ್ಲಿ 2 ಅವಕಾಶಗಳಿದೆ. ಇನ್ನು ಇದನ್ನ ಹೊರತುಪಡಿಸಿ ಬೇರೆ ಈಗ ಏನೇ ಸದ್ಯಕ್ಕೆ ನಾವು ಮಾಡ್ತೀವಿ ಅಂದ್ರೂ ಕೂಡ ಅವರು ಯಶಸ್ವಿಯಾಗಿ ಅದನ್ನ ನಿಮ್ಗೆ ಮೊದಲನ ಹಳೆ ನೋಟಿಫಿಕೇಶನ್ ಪ್ರಕಾರ ಕಂಟಿನ್ಯೂ ಮಾಡೋದು ಡೌಟ್ ಇದೆ. ಅದಕ್ಕೆ ಒಳಗಡೆ ತುಂಬಾ ಒತ್ತಡಗಳು ಬೇರೆ ಬೇರೆ ರೀತಿಯಾಗಿ, ಅದು ಯಾಕಾಗಿದೆ ಅನ್ನುವಂಥದ್ದು ರಿಯಾಲಿಟಿ ಬೇರೆ ಇದೆ. ಸೊ ಅದಕ್ಕೆ ಯಾರು ಲೆಟರ್ ಕೊಟ್ಟಿದ್ದಾರೆ, ಏನೇನಾಗಿದೆ ಅಂದ್ರೆ ಯಾವ ತರ ಲೆಟರ್ ಕೊಟ್ಟಿದ್ದಾರೆ, ಆ ಲೆಟರ್ಗಳನ್ನ ನಾನು ಗ್ರೂಪ್ ಅಲ್ಲಿ ಹಾಕ್ತೀನಿ, ನೋಡಿ ಯಾವ ರೀತಿ ಇದಂತ. ಇಲ್ಲಿ ಇಂಟರ್ನಲ್ ಆಗಿ ಪ್ರೆಷರ್ ಇಲ್ಲದೆ ಅದು ಬದಲಾವಣೆ ಆಗಿಲ್ಲ. ಅಂಡ್ ಇನ್ನೊಂದು ವಿಷಯ ಅಂತಂದ್ರೆ PC ಆಸ್ಪಿರೆಂಟ್ಸ್, ನೋಡಿ ಎಡಿಟ್ ಆಪ್ಷನ್ ಬಗ್ಗೆ ತುಂಬಾ ಕೇಳ್ತಾ ಇದ್ದೀರಾ. ಎಡಿಟ್ ಆಪ್ಷನ್ ಅನ್ನ KE ಅವರು ಕೊಡ್ತೀವಿ ಅಂತ ಈ ಹಿಂದೆ ಕೂಡ ಭರವಸೆ ಕೊಟ್ಟಿದ್ರು, 2 ಬಾರಿ ಭೇಟಿ ಆದಾಗ ಕೂಡ. ಹಾಗೆ ನಿನ್ನೆ ಕೂಡ ಕೊನೆಯ ಎಚ್ಚರಿಕೆ ಆಗಿ ಅವರಿಗೆ ಎಲ್ಲ ಒಂದು ವಿದ್ಯಾರ್ಥಿ ಸಂಘಟನೆ ಎಲ್ಲ ಮುಖಂಡರು ಒತ್ತಡವನ್ನು ಹಾಕಿದ್ದಾರೆ. ಸೊ ಖಂಡಿತವಾಗಿ KE ಅವರು ಎಡಿಟ್ ಆಪ್ಷನ್ ಕೊಡ್ಲೇಬೇಕು. ಕಾರಣ, ವೆಬ್ಸೈಟ್ ಅಲ್ಲಿ ಆಸ್ಪಿರೆಂಟ್ಸ್ ಮಾಡಿರೋ ಮಿಸ್ಟೇಕ್ಸ್ ಅಲ್ಲ, ವೆಬ್ಸೈಟ್ ಅಲ್ಲಿ ಸರ್ವರ್ ಡೌನ್ ಆಗಿರೋದ್ರಿಂದ ಸರಿಯಾಗಿ ಅಪ್ಲಿಕೇಶನ್ ಹಾಕೋಕಾಗಿಲ್ಲ. ಆ ಸಮಯದಲ್ಲಿ ಕೆಲವೊಂದು ಅಪ್ಲಿಕೇಶನ್ ಹಾಕಿದ್ರು ಕೂಡ ಮಿಸ್ಟೇಕ್ಸ್ ತುಂಬಾ ಆಗಿದೆ. ಸೊ ಹಂಗಾಗಿ ಎಡಿಟ್ ಆಪ್ಷನ್ ಅನ್ನ ಕೇಳ್ತಾ ಇರೋದು. ಎಡಿಟ್ ಆಪ್ಷನ್ ಕೊಟ್ಟಿಲ್ಲ ಅಂದ್ರೆ ಲಕ್ಷಾಂತರ ಜನ ಏನ್ PC ಆಸ್ಪಿರೆಂಟ್ಸ್ ಇದ್ದಾರೆ ಅವರ ಭವಿಷ್ಯ ಹಾಳಾಗೋದಂತೂ ಸತ್ಯ. ಯಾಕೆ ಅಂತಂದ್ರೆ ಈಗ 2 ಅಪ್ಲಿಕೇಶನ್ ಹಾಕೋದಕ್ಕೂ ಸಮಸ್ಯೆ ಆಗ್ತದೆ, ಇರೋ ಒಂದು ಅಪ್ಲಿಕೇಶನ್ ಹಾಕೋಕ್ಕೂ ತುಂಬಾ ಕಷ್ಟಪಟ್ಟಿದ್ದಾರೆ. ಸೊ ಈಗ ಅಗೇನ್ ನೀವು ಈ ರೀತಿ ಮಾಡಿದ್ರೆ ಖಂಡಿತವಾಗಿ ಸಮಸ್ಯೆ ಆಗುತ್ತೆ. ಅಂಡ್ ಅಪ್ಲಿಕೇಶನ್ ಡೇಟ್ ಕೂಡ ಎಕ್ಸ್ಟೆಂಡ್ ಮಾಡಿ 1 ವೀಕ್ ಅಂತ ಕೇಳಲಾಗಿದೆ. ಸೊ ಅದಕ್ಕೂ ಕೂಡ ಅವಕಾಶ ಮಾಡಿಕೊಡ್ಬೇಕು, ಮಾಡ್ಕೊಡ್ತಾರೆ ಅಂತ ಈಗ ಅಪ್ಲಿಕೇಶನ್ ಡೇಟ್ ಏನಿದೆ ಫೈನಲ್ ಆಗಿ ಅದಾದ್ಮೇಲೆ 2 ದಿನ ಎಡಿಟ್ ಆಪ್ಷನ್ ಕೊಡ್ತೀವಿ ಅಂತ ಹಿಂದೆ ಹೇಳಿದ್ರು. ಅದ್ರ ಪ್ರಕಾರ ಅವ್ರು ನಡ್ಕೋಬೇಕು. ಅಂಡ್ ನೋಡಿ, ವಿದ್ಯಾರ್ಥಿಗಳ ಸಮಸ್ಯೆ ಕುರಿತಾಗಿ ಇತ್ತೀಚೆಗೆ ಯಾಕೆ ಈ ರೀತಿ ಗೊಂದಲಗಳಾಗ್ತಾ ಇದೆ ಅಂತಂದ್ರೆ, ತುಂಬಾ ಸಮಸ್ಯೆಗಳಿದೆ. ಒಂದ್ ಕಡೆ ಒಂದೊಂದು ಇಲಾಖೆಯಲ್ಲಿ ಒಂದೊಂದು ರೀತಿ ತೊಂದರೆ. ಯಾಕಂದ್ರೆ ಇತ್ತೀಚೆಗೆ ನೋಟಿಫಿಕೇಶನ್ಸ್ ಗಳು ಒಳ ಮೀಸಲಾತಿಯಿಂದ ಸ್ಟಾಪ್ ಆಗಿತ್ತು. ಇತ್ತೀಚೆಗೆ ರೆಕ್ರೂಟ್ಮೆಂಟ್ ಗಳು ಶುರು ಆಗಿರೋದ್ರಿಂದ ಸಮರ್ಪಕವಾಗಿ ಕೆಲವೊಂದು ಇಲಾಖೆಗಳು ನಿರ್ವಹಣೆ ಮಾಡೋದಕ್ಕೆ ಆಗ್ತಾ ಇಲ್ಲ. ಇನ್ನೊಂದು ಹೇಳ್ತೀನಿ, ನೀವು ಈ ಬಾರಿ ಒಂದು ಹುದ್ದೆಯನ್ನು ಪಡ್ಕೊಳ್ಳೇಬೇಕು ಅನ್ನುವಂಥದ್ದು ನಿಮ್ಮ ಕನಸಾಗಿದ್ರೆ ಸೀರಿಯಸ್ ಆಗಿ ಪ್ರಿಪರೇಷನ್ ಮಾಡಿ. ಈ ಗೊಂದಲಗಳು, ಯೋಚನೆಗಳಿಂದ ಹೊರಗೆ ಬನ್ನಿ. ನಿಮ್ಮ ಸಮಸ್ಯೆಯನ್ನು ಪರಿಹಾರ ಮಾಡ್ಕೊಂಡ ತಕ್ಷಣ ಸೀರಿಯಸ್ ಆಗಿ ಸಿಲೆಬಸ್ ಏನಿದೆ, ನಿಮ್ಮ ಕನಸಿನ ಹುದ್ದೆ ಯಾವ್ದು, ಅದರ ಹೆಚ್ಚಿನ ಪರಿಶ್ರಮ ಹಾಕಿ. ಯಾಕಂದ್ರೆ ಈ ಬಾರಿ ಕಾಂಪಿಟೇಷನ್ ಹೈ ಇದೆ, ನಂಬರ್ ಆಫ್ ಅಪ್ಲಿಕೇಶನ್ ಜಾಸ್ತಿ ಬೀಳುತ್ತೆ. ಸೊ ತುಂಬಾ ಸಮಸ್ಯೆ ಇದೆ ಈ ಬಾರಿ. ಪ್ರತಿ ಸಾರಿ ಅಂತೆ ನೀವು ಆರಾಮಾಗಿ ನಾನು ಕಟ್ ಆಫ್ ಕ್ಲಿಯರ್ ಮಾಡ್ತೀನಿ ಅಂತದಿಲ್ಲ, ತುಂಬಾ ಹೆವಿ ಕಾಂಪಿಟೇಷನ್ ಇದೆ. ಸೊ ಜಸ್ಟ್ ಹಾರ್ಡ್ ವರ್ಕ್ ಮಾಡಿ. ಸೊ ನಿಮ್ಮ ಸಮಸ್ಯೆಗಳು ಏನೇ ಇದ್ರು ಕೂಡ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ. ಹಂಗಂತ ಸಮಯವನ್ನು ಯಾವುದೇ ಕಾರಣಕ್ಕೂ ಹಾಳು ಮಾಡ್ಕೊಳಕ್ ಹೋಗಬೇಡಿ. ಒಟ್ಟಾರೆಯಲ್ಲಿ ನೋಡಿ, ಲ್ಯಾಂಡ್ ಸರ್ವೇರ್ ಆಸ್ಪಿರೆಂಟ್ಸ್ ಮತ್ತು PC ಆಸ್ಪಿರೆಂಟ್ಸ್ ಗಳಿಗೆ ಎರಡಕ್ಕೂ ಕೂಡ ನಾನು ಆನ್ಸರ್ ಕೊಟ್ಟಿದ್ದೀನಿ. ಯಾಕಂದ್ರೆ ಪಾಪ ನಿನ್ನೆಯಿಂದ ಕೂಡ ಲ್ಯಾಂಡ್ ಸರ್ವೇರ್ ಹಲವಾರು ಜನ ಆಸ್ಪಿರೆಂಟ್ಸ್ ಕರೆ ಮಾಡ್ತಾ ಇದ್ರಿ, ಕೇಳ್ತಾ ಇದ್ರಿ, ಸರ್ ಅಟ್ಲೀಸ್ಟ್ ನಮ್ಗೆ ಏನಾದ್ರು ನ್ಯಾಯ ಸಿಗ್ಬೋದು ಅಂತ. ನಾನಂತೂ 100ಕ್ಕೆ 100 ಅಂತೂ ಹೇಳಕ್ ಸಾಧ್ಯ ಇಲ್ಲ. ಬಟ್ ಇದು ಉಳಿದಿರುವಂತದ್ದು 2 ಆಪ್ಷನ್ ಇದೆ. ಬಟ್ ಈ 2 ಆಪ್ಷನ್ ಅಲ್ಲಿ ಒಂದು ಕೋರ್ಟ್ಗೆ ಹೋಗುವಂತದ್ದು, ರೆಕ್ರೂಟ್ಮೆಂಟ್ ಡಿಲೇ ಆಗುತ್ತೆ, ನಾವೇ ಕೂತು ನಮ್ ಕಾಲ ಮೇಲೆ ಕಲ್ಲು ಎತ್ತಕೊಂಡಂಗ ಆಗುತ್ತೆ. ಅದು ಒಂದು. ಯಾಕೆ ಅಂತಂದ್ರೆ ಪಾಪ ಎಲ್ರು ಈಗ ಪ್ರಿಪರೇಷನ್ ಮಾಡ್ತಾ ಇರೋರೆ, ಅಲ್ಲೂ ಕೂಡ ಸಮಸ್ಯೆಗಳು ಉದ್ಭವ ಆಗುತ್ತೆ. ಇನ್ನು ಹೋರಾಟ ಅಂತ ಮಾಡೋ ಹಾಗಿದ್ರೆ ದೊಡ್ಡ ಮಟ್ಟದಲ್ಲಿ ಮಾಡ್ಬೇಕು. ಸುಮ್ನೆ ಏನೋ ಹೋರಾಟ ಮಾಡ್ತೀವಿ ಅಂತ ಮಾಡಿದ್ರೆ ಖಂಡಿತವಾಗಿ ಯಶಸ್ವಿ ಆಗೋದಕ್ಕೆ ಸಾಧ್ಯ ಇಲ್ಲ. ಇಷ್ಟು ಮಾಹಿತಿ ಇದೆ. ಧನ್ಯವಾದ.